ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಖತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗಿನ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ, ತುಂಬ ಒಂದು ಬೇಜಾರಾದಂಥ ಒಂದು ಸಂಗತಿ, ತುಂಬ ಅಂದರೆ ತುಂಬ ದುಃಖಕರ ಒಂದು ಸಂಗತಿ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ನಾನು ಸಂಜೆವರೆಗೂ ಎಲ್ಲ ಸರಿಯಾಗಿದ್ದ ನಮ್ಮ ಭಾರತ ದೇಶದಲ್ಲಿ ಸಂಜೆ ದಿಢೀರನೇ ಕಾಶ್ಮೀರ ಕಣಿವೆಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. 25ಕ್ಕೂ ಹೆಚ್ಚು ಜನ ಸಿವಿಲಿಯನ್ಸ್ ಸತ್ತಿದ್ದಾರೆ. ಅದರಲ್ಲಿ ಏನೊಂದು ಘೋರವಾದಂಥ ದುರಂತ ಆಗಿದೆ ಅಂದರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಬೇಜಾರಾಗ್ತಾ ಇದೆ ನನಗೆ. ಆ ಥರದ ಒಂದು ನಡೆಯಬಾರದ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಕಾಶ್ಮೀರಲ್ಲಿ. ಹಿಂದೆಂದೂ ಇರದ ಒಂದು ಭಯಾನಕ ಕೃತ್ಯನ ಎಸಗಿದ್ದಾರೆ ಟೆರರಿಸ್ಟ್ಸ್ ಅಂತಲೇ ಹೇಳ್ಬೋದು. ಪುಲ್ವಾಮಾ ಅಟ್ಯಾಕಲ್ಲಿ 40 ಜನ ಸೈನಿಕರನ್ನು ಕಳೆದುಕೊಂಡ್ವಿ. ಇದು ಅದಕ್ಕಿಂತ ಒಂದು ಭಯಾನಕನೇ ಅಂತ ಹೇಳ್ಬೋದು. ಇದರಲ್ಲಿ ಸಿವಿಲಿಯನ್ಸ್ನ ಸಾಯಿಸಿದ್ದಾರೆ. ಇದುವರೆಗಿನ ಒಂದು ಕೌಂಟ್ ಪ್ರಕಾರ 25 ಜನ ಇಲ್ಲಿವರೆಗೂ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಎಷ್ಟಿದೆ ಅಂತ ಕೌಂಟ್ ಗೊತ್ತಾಗಿಲ್ಲ ಕ್ಲಿಯರ್ ಆಗಿ. ಬಟ್ ಅತ್ಯಂತ ದುಃಖಕರ ಸಂಗತಿ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಕನ್ನಡದವರು ಕೂಡ ಇನ್ವಾಲ್ವ್ ಆಗಿದ್ದಾರೆ, ಮಂಜುನಾಥ್ ಅಂತ ಹೇಳ್ತಿದ್ದಾರೆ. ಅವರ ಪತ್ನಿಯಾದಂಥ ಪಲ್ಲವಿ ಅವರು ನ್ಯೂಸ್ ಚಾನಲ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅತ್ಯಂತ ದುಃಖಕರ ಒಂದು ಸನ್ನಿವೇಶ ಕಾಶ್ಮೀರದಲ್ಲಿ ಆಗ್ಬಿಟ್ಟಿದೆ ಇವತ್ತು. ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಸದ್ದು ಕೇಳದೆ ತುಂಬ ದಿವಸಗಳಾಗಿತ್ತು, ವರ್ಷಗಳಾಗೋಗಿತ್ತು. ಶಾಂತತೆಯಿಂದ ಕೂಡಿರ್ತಕ್ಕಂಥ ಕಾಶ್ಮೀರನ್ನ ಎಲ್ಲ ಪ್ರವಾಸಿಗರು ಹೋಗ್ಬಿಟ್ಟು ಭೇಟಿ ನೀಡಿ ತಮ್ಮ ಅದ್ಭುತವಾದಂಥ ಸಮಯನ ಕಳೀತಾ ಇದ್ರು. ಟೂರಿಸ್ಟ್ ಡೆವಲಪ್ಮೆಂಟ್ ಆಗ್ತಾಯಿತ್ತು. ಏನೋ ಒಂದು ನಂಬಿಕೆ ಬಂದಿತ್ತು ನಮ್ಮ ಮೋದಿ ಗೌರ್ಮೆಂಟ್ ಮೇಲೆ. ಪ್ರತಿಯೊಬ್ಬರು ಆ ಒಂದು ನಂಬಿಕೆಯ ಮೇರೆಗೆ ಕಾಶ್ಮೀರಕ್ಕೆ ಹೋಗ್ತಾ ಇದ್ರು. ವಿಸಿಟ್ ಕೊಟ್ಟು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಫ್ಯಾಮಿಲಿ ಜೊತೆಗೆ, ಕುಟುಂಬದವರ ಜೊತೆಗೆ ಕಳೆದ್ಬಿಟ್ಟು ಬರ್ತಾಯಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಹೋಗಿರತಕ್ಕಂಥ ಸಾವಿರಾರು ಕುಟುಂಬಗಳಿಗೆ ಒಂದು ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಘಟನೆ ಬಂದು ಜಮ್ಮು ಕಾಶ್ಮೀರಿನ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಎಂಬ ಒಂದು ಪ್ರದೇಶದಲ್ಲೇ ಆಗಿರತಕ್ಕಂಥದ್ದು. ನಿಜವಾಗ್ಲೂ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಈ ಒಂದು ಇನ್ಸಿಡೆಂಟ್ ನೋಡಿದಾದಮೇಲೆ ಅದು ಅಲ್ಲಾಗಿರ್ತಕ್ಕಂಥ ಇನ್ಸಿಡೆಂಟು ಅವರು ಪಲ್ಲವಿ ಅಂತ ನಮ್ಮ ಕರ್ನಾಟಕದವರು ಏನಿದ್ದಾರೆ ಅವರು ಹೇಳಿದಾಗ ಆ ಮಾತನ್ನ ಕೇಳೋದಕ್ಕೆ ತುಂಬ ದುಃಖ ಆಯಿತು ಅಂದ್ಕೊಳ್ಳಿ. ಈ ಒಂದು ಘಟನೆ ಆಗಿರೋದು ಬಂದ್ಬಿಟ್ಟು ಪಹಲ್ಗಾಮ್ನಲ್ಲಿ, ಅಂದರೆ ಬೈಸರನ್ ಎಂಬ ಒಂದು ಫಾರೆಸ್ಟ್ ಇದೆ. ಅಲ್ಲಿ ಟ್ರೆಕ್ಕಿಂಗ್ ಅಂತ ಹೋಗಿರ್ತಾರೆ. ಅಲ್ಲಿ ಯಾವುದೇ ಥರದ ವೆಹಿಕಲ್ ಹೋಗಲ್ಲ, ನಡೆದುಕೊಂಡು ಹೋಗಬೇಕು. ಇಲ್ಲ ಅನ್ನೋದಾದರೆ ಕುದುರೆ ಸವಾರಿ ಮಾಡ್ಕೊಂಡು ಹೋಗಬೇಕು. ಆ ಥರ ಸಾವಿರಾರು ಜನ ಪ್ರವಾಸಿಗರು ಅಲ್ಲಿ ತೆರಳಿರ್ತಾರೆ. ಸಂಜೆ ಅದ್ಭುತವಾದಂಥ ಒಂದು ವ್ಯೂನ ನೋಡೋಣ, ಅದ್ಭುತವಾದಂಥ ಒಂದು ಸಂಜೆನ ಕಳೆಯೋಣ ಅಂತ ಅಲ್ಲಿ ಬಂದಂಥ ಟೆರರಿಸ್ಟ್ಗಳು ಅಲ್ಲಿ ಇರ್ತಕ್ಕಂಥ ಪ್ರವಾಸಿಗರ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸ್ತಾರೆ. ಆ ಒಂದು ದಾಳಿಯ ತೀವ್ರತೆ ಯಾವ ಥರ ಇರುತ್ತೆ ಅಂತಂದರೆ, ಪಾಯಿಂಟ್ ಬ್ಲಾಕಲ್ಲಿ ಮತ್ತು ಹಣೆಗೆ ಗುಂಡಿಟ್ಟು ಹೊಡೆಯೋದು, ತಲೆಗೆ ಗುಂಡಿಟ್ಟು ಹೊಡೆಯೋದು, ಈ ಥರದ ಒಂದು ಅಮಾನವೀಯ ಕೃತ್ಯವನ್ನು ನಡೆಸಿ ಹತ್ಯೆಗೈತಾರೆ ನಮ್ಮ ಪ್ರವಾಸಿಗರನ್ನು. ಅದು ಯಾವ ಥರ ಅನ್ನೋದಾದರೆ, ಇನ್ನೊಂದು ಬೇಸರದ ಸಂಗತಿ ಅಂದರೆ ಪ್ರತಿಯೊಬ್ಬ ಟೂರಿಸ್ಟ್ಗಳಿಗೆ ಕರೆದುಬಿಟ್ಟು ಅವರ ಐಡಿನ ಚೆಕ್ ಮಾಡೋದು. ನಿನ್ನ ಹೆಸರೇನು, ಯಾವ ಜಾತಿ ನೀನು, ಹಿಂದೂನಾ ಅನ್ನೋದು, ಹಿಂದೂ ಅಂದ ತಕ್ಷಣ ಶೂಟ್ ಮಾಡೋದು, ಆ ಥರದ್ದೆಲ್ಲ ಕೃತ್ಯನ ಎಸಗಿದ್ದಾರೆ. ಇದು ಎಷ್ಟು ಸರಿ? ನಮ್ಮದೇ ಆದಂಥ ಒಂದು ಪ್ರದೇಶದಲ್ಲಿ ಒಳಗಡೆಗೆ ಬಂದು ಈ ಥರ ನಮ್ಮವ್ರನ್ನ ಓಪನ್ ಆಗಿ ಸಾಯಿಸ್ತಾರೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಇಂಡಿಯನ್ ಡಿಫೆನ್ಸ್ ಅವರಾಗಿರ್ಬೋದು ಅಥವಾ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲಿ ಫೇಲ್ ಆದ್ರು ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಇಷ್ಟೊಂದು ಒಳಗಡೆಗೆ ಬಂದು ನುಗ್ಗಿಬಿಟ್ಟು ಪ್ರವಾಸಿಗರ ಮೇಲೆ ಹಲ್ಲೆ ಮಾಡ್ತಾರೆ. ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ 25ಕ್ಕೂ ಹೆಚ್ಚಿನ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪಾಯಿಂಟ್ ಬ್ಲ್ಯಾಕಲ್ಲಿ ಇಟ್ಟು ಶೂಟ್ ಮಾಡ್ತಾರೆ. ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಕೇಳ್ಬಿಟ್ಟು ಶೂಟ್ ಮಾಡ್ತಾರೆ. ಅಂದರೆ ಭೀಕರವಾದಂಥ ಒಂದು ಘಟನೆ ಇದು ಅಂತಲೇ ಹೇಳ್ಬೋದು. ನಿಜಕ್ಕೂ ಮಾತು ಬರ್ತಿಲ್ಲ ನನ್ನಿಂದ ಏನು ಮಾತಾಡಬೇಕು ಈ ಒಂದು ಸಂಗತಿನ. ಆ ಒಂದು ಕನ್ನಡಿಗರು ಆದಂಥ ಪಲ್ಲವಿ ಅವರು ಹೇಳಿರ್ತಕ್ಕಂಥ ಮಾತನ್ನ ಕೇಳಿ ನಿಜಕ್ಕೂ ಬೆಚ್ಚಿಬಿದ್ದೆ. ಕೇಳಿದ್ರಂತೆ ಹಿಂದೂನ ಅಂದ ತಕ್ಷಣ ಶೂಟ್ ಮಾಡಿದ್ರಂತೆ ಸುಮಾರು ಜನಗಳನ್ನ. ಅದೇ ಥರ ಇವರ ಒಂದು ಹಸ್ಬೆಂಡ್ನ ಇವರ ಕಣ್ಣ ಮುಂದೆನೇ ಮತ್ತು ಇವರ ಮಗನ ಮುಂದೆನೇ ಶೂಟ್ ಮಾಡಿ ಸಾಯಿಸಿದ್ರಂತೆ. ಅವ್ರನ್ನ ಸಾಯಿಸಿದ್ಯಾ, ನನ್ನೇನು ಕುಳಿಸಿದ್ಯಾ, ನನ್ನೂ ಸಾಯಿಸು ಅಂತ ಹೇಳಿದ್ದಕ್ಕೆ ಆ ಒಂದು ಟೆರರಿಸ್ಟ್ ಕೊಟ್ಟಂಥ ಉತ್ತರ ಏನು ಗೊತ್ತಾ? ನಿನಗೆ ಏನು ಕುಳಿಸಿದೇನೆಂದರೆ ನೀನು ಹೋಗ್ಬಿಟ್ಟು ಮೋದಿಗೆ ಹೇಳು ಅಂತ ಆನ್ಸರ್ ಕೊಟ್ರಂತೆ. ನಿಜವಾಗ್ಲೂ ಯಾವ ಥರದ ಒಂದು ಕೃತ್ಯ ಎಸಗಿದ್ದಾರೆ ಅಂದರೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ನಮ್ಮ ಗೌರ್ಮೆಂಟ್ ಒಂದು ಆದಷ್ಟು ಬೇಗ ಇದರ ಮೇಲೆ ಒಂದು ಕ್ರಮನ ಕೈಗೊಳ್ಳಬೇಕು. ಇಮ್ಮಿಡಿಯೇಟಾಗಿಯೇ ಕೈಗೊಳ್ಳಬೇಕು. ಟೈಮ್ ಮೀರೋಗೋದ್ರೊಳಗಡೆಗೆ ಮುಗಿಸ್ಬೇಕು ಅವರ ಕಥೆನ. ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವ್ರನ್ನ ಮುಗಿಸೋಕ್ಕಿಂತ ಮುಂಚೆ ಇವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ, ಯಾರಾದರೂ ಮನೆಯಲ್ಲಿ ಇಟ್ಕೊಂಡಿರ್ತಾರಲ್ವ ಆ ಒಂದು ಫ್ಯಾಮಿಲಿನ ಫಸ್ಟ್ ಉಡಾಯಿಸ್ಬೇಕಾಗಿರುತ್ತೆ. ಅವ್ರನ್ನ ಉಡಾಯಿಸಿದರೆ ಈ ಥರ ಒಂದು ಕ್ರಿಮಿ ಕೀಟಗಳು ನಮ್ಮ ದೇಶದ ಒಳಗಡೆಗೆ ಎಂಟ್ರಿ ಆಗದೆ ಇರೋ ಥರ
ಈ ಥರದ ಒಂದು ಘಟನೆ ಮುಂದೊಂದು ದಿನ ಆಗದೇ ಇರೋ ಥರ ತಡೆಯಬಹುದಾಗಿರುತ್ತೆ. ಆ ಥರ ಫ್ಯಾಮಿಲೀಸ್ಗಳು ಯಾರೆಲ್ಲ ಇವರಿಗೆ ಆಶ್ರಯ ಕೊಡ್ತಾ ಇರ್ತಾರೆ ಅವ್ರನ್ನೂ ಹುಡುಕ್ಬಿಟ್ಟು ಫಸ್ಟ್ ಹೊಡಿಬೇಕಾಗಿರುತ್ತೆ. ಟೆರರಿಸ್ಟ್ನೇನೋ ಹೊಡೆದ್ಬಿಡ್ಬೋದು, ಬಟ್ ಆ ಥರ ಫ್ಯಾಮಿಲಿಗಳು ಇರೋವಷ್ಟು ದಿವಸನೂ ನಮ್ಮ ಒಂದು ದೇಶಕ್ಕೆ ಡೇಂಜರ್ ಅಂತಲೇ ಹೇಳ್ಬೋದು, ಅಪಾಯ ಕಾದಿದೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಒಂದು ಹಾರಿಬಲ್ ಆಗಿರ್ತಕ್ಕಂಥ ಒಂದು ಘಟನೆ ನಡೆದೋಗಿದೆ. ಆಲ್ರೆಡಿ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಅವರು ಸೌದಿ ಅರೇಬಿಯಾ ಒಂದು ಟ್ರಿಪ್ಪಲ್ಲಿದ್ದಾರೆ. ಸೊ ಹಾಗಾಗಿ ಅವರು ಅಮಿತ್ ಶಾ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಏನೇನಿದೆ ಸಿಚುವೇಶನು, ಸೆಕ್ಯೂರಿಟಿ ಅಲರ್ಟ್ ಯಾವ ಥರ ಇದೆ ಎಲ್ಲ ನೋಡಿಕೊಂಡು ಸ್ವಲ್ಪ ಅದನ್ನು ಜಾಗರೂಕತೆಯಿಂದ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ ಅಂತ ಕಳಿಸಿದ್ದಾರೆ. ಹಾಗಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರು ಆಲ್ರೆಡಿ ಶ್ರೀನಗರಿಗೆ ಬಂದು ಇಳಿದಿದ್ದಾರೆ. ಅಲ್ಲಿನ ಸಮಸ್ಯೆಯ ಬಗ್ಗೆ, ಅಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಎಲ್ಲ ವಿವರಣೆಯನ್ನು ಪಡಿತಾ ಇದ್ದಾರೆ. ಆದಷ್ಟು ಬೇಗ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಭಾರತ ಯಾವುದಕ್ಕೂ ಹಿಂದೆ ಸರಿತಕ್ಕಂಥ ದೇಶ ಅಲ್ಲ, ಯಾವುದೇ ಒಂದು ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡ್ತಕ್ಕಂಥ ದೇಶ ನಮ್ಮದಲ್ಲ. ಆಲ್ರೆಡಿ ಸುಮಾರು ಎಕ್ಸಾಂಪಲ್ ಇದ್ದಾವೆ ನಮ್ಮ ಹತ್ರ. ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಆ ಥರದೊಂದು ಸುಮಾರು ಎಕ್ಸಾಂಪಲ್ಸ್ ಇದೆ. ಮನೆ ಹೊಕ್ಕೊಬಿಟ್ಟು ಹೊಡೆದಿದ್ದೀವಿ. ಬಟ್ ಈ ಒಂದು ಘಟನೆಯಲ್ಲಿ ಅವ್ರಿಗಷ್ಟೇ ಹೊಡೆದ್ರೆ ಸಾಕಾಗಲ್ಲ. ನಾನು ಆವಾಗಲೇ ಹೇಳ್ದಂಗೆ ಇವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಫ್ಯಾಮಿಲಿನ ಕೂಡ ನಿರ್ನಾಮ ಮಾಡಬೇಕಾಗಿರುತ್ತೆ. ಇವಾಗ ಆವಾಗಲೇ ಎಷ್ಟು ಜನ ಈ ಒಂದು ಅಟ್ಯಾಕಲ್ಲಿ ಸತ್ತಿದ್ದಾರೆ, ಅವರಿಗೆಲ್ಲ ಒಂದು ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಬೇಜಾರಿನ ಸಂಗತಿಯಪ್ಪ ಅಂದರೆ ನಮ್ಮವರ ಜೊತೆಗೆ ಫಾರಿನ್ ಟೂರಿಸ್ಟ್ಸ್ ಕೂಡ ಇದ್ದರಂತೆ, ಅವ್ರನ್ನೂ ಕೂಡ ಹತ್ಯೆಗೈದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೊಂದು ಯಾವ ಥರಪ್ಪ ಅಂತಂದರೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದರೆ ಬೇರೆ ಯಾವ ಕಂಟ್ರಿಯ ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದರೆ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ಅದು ಒಂದು ದೊಡ್ಡ ಸುದ್ದಿನೇ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಮುಂಬರುವ ಒಂದು ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ಬೋದು, ಏನು ಡಿಸಿಷನ್ ತೊಗೊತಾರೆ ನಮ್ಮ ಗೌರ್ಮೆಂಟ್ ಆಗಲಿ ಅಥವಾ ಬೇರೆ ಡಿಫೆನ್ಸ್ ಅಥಾರಿಟಿ ಆಗಿರ್ಬೋದು, ನಮ್ಮ ಸೋಲ್ಜರ್ಸ್ ಆಗಿರ್ಬೋದು, ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಏನು ಮಾಡಬೇಕು ಇದ್ರ ಬಗ್ಗೆ ಅಂತ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಬೇಜಾರಿನ ಸಂಗತಿ ಅಂದರೆ ಅಲ್ಲಿ ಎಷ್ಟು ಜನನ ಅವ್ರು ಹೊಡೆದಿದ್ದಾರೆ. ಪ್ರತಿಯೊಬ್ಬರು ಪುರುಷರನ್ನ ಮಾತ್ರ ಹೊಡೆದಿದ್ದಾರೆ. ಪುರುಷರಿಗೆಲ್ಲ ಹೊಡೆದ್ಬಿಟ್ಟು ಹೆಣ್ಮಕ್ಳಿಗೆ ಹೋಗಿ ಮೋದಿಗೆ ಹೇಳು ಅಂತೆಲ್ಲ ಆವಾಜ್ ಹಾಕಿದ್ದಾರೆ ಅಂತೆ. 25ಕ್ಕೂ ಹೆಚ್ಚು ಜನ ಸ್ನೇಹಿತರೆ, ಎಷ್ಟು ಬೇಜಾರಾಗುತ್ತೆ ಹೇಳಿ. ಅತ್ಯಂತ ಭಯಾನಕವಾದಂಥ ಒಂದು ಟೆರರ್ ಅಟ್ಯಾಕ್ ಇದುವರೆಗೂ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಈ ಥರದೊಂದು ಘಟನೆ ನಡೆದಿದೆ. ನಮ್ಮ ಕರ್ನಾಟಕದವರಾದಂಥ ಮಂಜುನಾಥ್ ಅವರು ಕೂಡ ಇದರಲ್ಲಿ ಹತ್ಯೆ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳೋಣ. ಅವರ ಕುಟುಂಬಕ್ಕೆ, ಅವರ ಹೆಂಡತಿ ಪಲ್ಲವಿ ಮತ್ತು ಮಗನಿಗೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಕೇಳೋಣ. ಅವರ ಕುಟುಂಬಸ್ಥರಿಗೂ ಕೂಡ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಕೇಳೋಣ. ಅದರ ಜೊತೆಗೆ ಇದೀಗ ತಾನೇ ನಾನು ನ್ಯೂಸಲ್ಲಿ ನೋಡಿದೆ, ತೇಜಸ್ವಿ ಸೂರ್ಯ ಅವರು ಕೂಡ ಹೋಗಿದ್ದಾರೆ. ಅವರು ಮಾತಾಡಿದ್ದಾರೆ ಏನಪ್ಪ ಅನ್ನೋದಾದರೆ, ನಮ್ಮ ಕನ್ನಡಿಗರ ಬರೀ ಮಂಜುನಾಥ್ ಅಲ್ಲ, ಇನ್ನೂ 4 ಜನ ಏನೋ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಕ್ಲಿಯರ್ ನ್ಯೂಸ್ ಇಲ್ಲ. ಆ ಥರದ್ದು ಏನೇ ಇದ್ದರೂ ಕೂಡ ಗಾಯಾಳುಗಳಿಗೆ ಮತ್ತು ಅವರ ಬೇರೆ ಯಾರಾದರೂ ತೀರೋಗಿದ್ರೆ ಅವರ ಬಾಡಿಗಳನ್ನು ತರೋದ್ರಲ್ಲಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಸರ್ಕಾರದ ಜೊತೆಗೆ ಒಗ್ಗೂಡಿ ಕೆಲಸ ಮಾಡ್ತೀನಿ ಈ ಒಂದು ವಿಚಾರದಲ್ಲಿ ಅಂತ ಹೇಳಿದ್ದಾರೆ. ಯಾರ್ಯಾರೆಲ್ಲ ಈ ಒಂದು ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಅವರಿಗೆಲ್ಲ ದೇವರು ಶಾಂತಿಯನ್ನು ಕರುಣಿಸಲಿ ಅಂತ ಕೇಳೋಣ. ಮುಂದೆಂದು ಈ ಥರದೊಂದು ಘಟನೆ ಆಗದಿರೋ ಥರ ನಮ್ಮ ಗೌರ್ಮೆಂಟ್ ಎಚ್ಚರ ವಹಿಸಬೇಕಾಗಿದೆ. ಎಲ್ಲ ಒಂದು ಸಪೋರ್ಟ್ ಮಾಡಿರ್ತಕ್ಕಂಥ ಫ್ಯಾಮ್ಲಿಗಳನ್ನು ನಿರ್ನಾಮ ಮಾಡಬೇಕು. ಅದ್ರ ಜೊತೆಗೆ ಅವ್ರು ಹೆಂಗೆ ಬಂದರು ಅಂತ ಎಲ್ಲ ತಿಳ್ಕೊಂಡು ಅವ್ರನ್ನೂ ಕೂಡ ನಿರ್ನಾಮ ಮಾಡಬೇಕಾಗಿರುತ್ತೆ. ಇವತ್ತಿನ ಈ ಒಂದು ದಾಳಿ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ ಅಂದ್ಕೊಳ್ಳಿ. ನಾವು ಬೆಳಗ್ಗೆಯಿಂದ ಸುಮಾರು ವಿಂಗ್ ಕಮಾಂಡರ್ ಅಟ್ಯಾಕು ಅದು ಇದು ಅಂತ ನೋಡ್ತಾ ಇದ್ವಿ. ಬಟ್ ಇದು ರಿಯಲ್ ದೊಡ್ಡದಾದಂಥ ಒಂದು ಭಯಾನಕ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ಲರಲ್ಲೂ ಒಂದು ದೊಡ್ಡ ಆತಂಕ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಕಾಶ್ಮೀರ್ ಟೂರಿಸಮ್ ಬಂದ್ಬಿಟ್ಟು ಇವಾಗ ತಾನೇ ಡೆವಲಪ್ ಆಗ್ತಾಯಿತ್ತು. ಸುಮಾರು ಜನ ವಿಸಿಟ್ ಮಾಡ್ತಾಯಿದ್ರು. ಇವಾಗ ಮತ್ತೆ ಎಲ್ಲರಲ್ಲೂ ಒಂದು ಆತಂಕ ಮನೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಕಾಶ್ಮೀರಿ ಜನಗಳಿಗೂ ಕೂಡ ಆತಂಕದ ಸಿಚುವೇಶನ್ ಅಂತಲೇ ಹೇಳ್ಬೋದು. ಮುಂಬರುವ ಒಂದು ದಿನಗಳಲ್ಲೂ ಕೂಡ ಇನ್ನೂ ಈ ಒಂದು ಇನ್ಸಿಡೆಂಟಿಂದ ಹೊರಬರೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಯಾರ್ಯಾರೆಲ್ಲ ಆ ಭಾಗದಲ್ಲಿದ್ದೀರಾ, ಕನ್ನಡಿಗರಾಗಿರ್ಬೋದು, ಬೇರೆ ಯಾರ್ಯಾರಾಗಿರ್ಬೋದು, ಎಲ್ಲರೂ ಸುರಕ್ಷಿತವಾಗಿರಿ. ನಮ್ಮ ಆರ್ಮ್ ಫೋರ್ಸ್ ಇರೋವರೆಗೂ ಯಾವುದೇ ಕಾರಣಕ್ಕೂ ಇನ್ನೂ ಹೆಚ್ಚಿನ ಈ ಥರದ ಘಟನೆ ಆಗೋಕ್ಕೆ ಬಿಡಲ್ಲ. ಸೊ ಯಾರ್ಯಾರೆಲ್ಲ ಈ ಥರ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಕೋರುತ್ತಾ, ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ನಿಮಗೇನು ಅನ್ನಿಸ್ತಾ ಇದೆ, ಏನು ಆ್ಯಕ್ಷನ್ ತಗೋಬೇಕು ಅಂತ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.